ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನೀವು ಮಿಥುನ ರಾಶಿಯವರಾಗಿದ್ದಲ್ಲಿ ಈ ಸಮಯ ನಿಮ್ಮ ಬದುಕಿನಲ್ಲಿ ಜ್ಞಾನ ಮತ್ತು ಸಂಪತ್ತು ಎರಡನ್ನೂ ಏಕಕಾಲಕ್ಕೆ ನೀಡುವ ಒಂದು ಅದ್ಭುತವಾದ ವರ್ಷವಾಗಿದೆ. ಬ್ರಹ್ಮಾಂಡದ ಪ್ರಭಾವಿ ಗ್ರಹಗಳಾದ ಗುರು ಮತ್ತು ಶನಿದೇವನ ಸಂಚಾರದಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವ ರೀತಿಯ ಕ್ರಾಂತಿಕಾರಿ ಬದಲಾವಣೆಗಳಾಗುತ್ತವೆ ಎಂಬ ರಹಸ್ಯವಾದ ಮಾಹಿತಿ ಇಲ್ಲಿದೆ. ಆ ತಾಯಿ ಮಹಾಲಕ್ಷ್ಮಿಯ ಕೃಪೆ ಸದಾ ನಿಮ್ಮ ಮೇಲೆ ಇರಬೇಕೆಂದರೆ ಈಗಲೇ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಸಂದರ್ಭ ಈ ನಾಮಸ್ಮರಣೆಯು ನಿಮ್ಮ ಮನೆಯಲ್ಲಿ ಸಕಾರಾತ್ಮಕತೆಯನ್ನು ತರುತ್ತದೆ. ಹಾಗೆಯೇ ಮರೆಯದೆ ಈ ರಾಶಿ ಚಕ್ರದವರು ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ರೀತಿ ಅದೃಷ್ಟ ಕುಲಾಯಿಸುತ್ತದೆ, ಯಾವ ರೀತಿ ಸಂಪತ್ತನ್ನು ಬರಮಾಡಿಕೊಂಡು ಐಷಾರಾಮಿ ಜೀವನವನ್ನು ನಡೆಸ್ತಾರೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮಿಥುನ ರಾಶಿಯವರು ಆರ್ಥಿಕವಾದ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋದಾದರೆ ಈ ಸಮಯ ಪ್ರಮುಖವಾಗಿ 3 ದೊಡ್ಡ ಪವಾಡಗಳು ಈ ರಾಶಿಯವರ ಜೀವನದಲ್ಲಿ ನಡೆಯಲು ಸಜ್ಜಾಗಿದೆ. ಈ ಸಮಯ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸುವಂತಹ ಶಕ್ತಿ ಹೊಂದಿದೆ. ಮೊದಲ ಪ್ರಮುಖವಾದ ದೊಡ್ಡ ಪವಾಡವೆಂದರೆ ಆರ್ಥಿಕವಾದ ಪ್ರಭಾವ, ಗುರುಬಲದ ಉತ್ತುಂಗ ಸ್ಥಿತಿ. ಈ ಸಮಯದ ಆರಂಭದಿಂದ ಈ ರಾಶಿಯವರಿಗೆ ದೇವಗುರು ಬೃಹಸ್ಪತಿಯು ನಿಮ್ಮದೇ ರಾಶಿಯಲ್ಲಿ ಅಂದರೆ 1ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ಇದರರ್ಥ ನಿಮ್ಮ ಬುದ್ಧಿವಂತಿಕೆ ನಿಮಗೆ ಈ ವರ್ಷ ಹಣವನ್ನು ತಂದುಕೊಡುತ್ತೆ. ಇದುವರೆಗೆ ನೀವು ಹಾಕಿಕೊಂಡಿದ್ದ ಯೋಜನೆಗಳು ಹಣದ ಕೊರತೆಯಿಂದ ನಿಂತು ಹೋಗಿದ್ದರೆ ಈ ಸಮಯ ಎಲ್ಲ ಯೋಜನೆಗಳಿಗೆ ಜೀವ ಬರುತ್ತದೆ. ಹೊಸ ಆಲೋಚನೆಗಳು ನಿಮ್ಮ ಲಾಭದಾಯಕವಾದ ಹಾದಿಯನ್ನು ತೋರಿಸುತ್ತೆ. ಒಟ್ಟಾರೆಯಾಗಿ ಮಿಥುನ ರಾಶಿಯವರು ಹುಟ್ಟಿನಿಂದಲೇ ಚತುರರು. ಆದರೆ ಈ ಸಮಯ ನಿಮ್ಮ ಚತುರತೆಗೆ ಗ್ರಹಗಳ ಬೆಂಬಲ ಕೂಡ ಸಿಗೋದ್ರಿಂದ ಅನಿರೀಕ್ಷಿತವಾಗಿ ದೊಡ್ಡ ಮೊತ್ತದ ಹಣ ಲಾಭವಾಗಿ ಸಿಗುತ್ತದೆ. ಇದು ಕೇವಲ ಸಂಪಾದನೆ ಮಾತ್ರವಲ್ಲ, ನಿಮ್ಮ ವ್ಯಕ್ತಿತ್ವದ ಮೂಲಕ ನೀವು ಆರ್ಥಿಕವಾಗಿ ಬೆಳೆಯುವಂತಹ ವರ್ಷವಾಗಿದೆ. ಈ ಸಮಯ ಎರಡನೇ ದೊಡ್ಡದಾದಂತಹ ವಿಶೇಷವಾದಂತಹ ಪ್ರಭಾವ ಅಂತ ಅಂದ್ರೆ ಕರ್ಮಸ್ಥಾನದಲ್ಲಿ ಶನಿದೇವನ ಪ್ರಭಾವ. ಶನಿದೇವನು ನಿಮ್ಮ ರಾಶಿಯ 10ನೇ ಮನೆಯಲ್ಲಿ ಅಂದರೆ ವೃತ್ತಿ ಸ್ಥಾನದಲ್ಲಿ ಸಂಚರಿಸುತ್ತಾ ಇರೋದ್ರಿಂದ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ದೊಡ್ಡ ಆರ್ಥಿಕ ಲಾಭದ ಬದಲಾವಣೆಗಳನ್ನು ತಂದುಕೊಡ್ತಾನೆ. ಶನಿಯು ಕಠಿಣ ಪರಿಶ್ರಮದ ಸಂಕೇತ. ನೀವು ಉದ್ಯೋಗದಲ್ಲಿದ್ದರೆ ಈ ಸಮಯ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಮತ್ತು ಅದರ ಜೊತೆಗೆ ಆದಾಯ ಕೂಡ ಗಣನೀಯವಾಗಿ ಏರಿಕೆಯಾಗುತ್ತೆ. ಉದ್ಯಮಿಗಳಿಗೆ ಹೊಸ ಕಾಂಟ್ರಾಕ್ಟ್ಗಳು ಸಿಗುವ ಸಾಧ್ಯತೆ ಇದೆ. ಶನಿಯು ನಿಮ್ಮ 10ನೇ ಮನೆಯಲ್ಲಿ ಇರೋದ್ರಿಂದ ನೀವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ತಕ್ಕ ಪ್ರತಿಫಲ ದೊರೆಯೋದು ಖಂಡಿತವಾಗಿ ಖಚಿತ. ಆದರೆ ನೆನಪಿಡಿ, ಶನಿಯು ಮೈಗಳ್ಳತನವನ್ನು ಸಹಿಸೋದಿಲ್ಲ. ನೀವು ಎಷ್ಟು ಶ್ರಮ ಆಗ್ತಿರೋ ಅದಕ್ಕೆ 10ರಷ್ಟು ಲಾಭವನ್ನು ಶನಿದೇವರು ನೀಡ್ತಾರೆ. ಇದು ನಿಮ್ಮ ವೃತ್ತಿ ಜೀವನದ ಆರ್ಥಿಕ ಭದ್ರತೆಗೆ ಅಡಿಪಾಯ ಹಾಕುವ ಕಾಲ. ಈ ಸಮಯ ಆರ್ಥಿಕ ವಿಸ್ತರಣೆ ಮತ್ತು ಪಾಲುದಾರಿಕೆಗೆ ಸಂಬಂಧಿಸಿದ್ದು. ಮಿಥುನ ರಾಶಿಯವರು ಪಾಲುದಾರಿಕೆ ವ್ಯವಹಾರದಲ್ಲಿ ಅಥವಾ ಹೊಸ ಹೂಡಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಇದು ಬಹಳ ಸೂಕ್ತವಾದ ಸಮಯ. ಗುರುವಿನ ದೃಷ್ಟಿ ನಿಮ್ಮ 7ನೇ ಮನೆ ಮತ್ತು 9ನೇ ಮನೆಯ ಮೇಲಿರೋದ್ರಿಂದ ನಿಮ್ಮ ಸಂಗಾತಿಯಿಂದ ಅಥವಾ ವ್ಯವಹಾರದ ಪಾಲುದಾರರಿಂದ ನಿಮಗೆ ಅನಿರೀಕ್ಷಿತವಾದ ಆರ್ಥಿಕ ಲಾಭದ ಬೆಂಬಲಗಳು ಸಿಗ್ತಾ ಹೋಗುತ್ತೆ. ದೂರದ ಪ್ರಯಾಣಗಳು, ವಿದೇಶಿ ವ್ಯವಹಾರಗಳಿಂದ ಲಾಭ, ಒಟ್ಟಾರೆಯಾಗಿ ನಿಮ್ಮ ಸಂಪರ್ಕಗಳು ಹೆಚ್ಚಾಗ್ತಾ ಹೋಗುತ್ತೆ. ನಿಮಗೆ ಆಸ್ತಿ ಲಭಿಸುತ್ತದೆ. ಹೊಸ ಜನರನ್ನ ಭೇಟಿ ಮಾಡ್ತೀರಾ, ಹೊಸ ಜ್ಞಾನವನ್ನ ಪಡೆದುಕೊಳ್ತೀರಾ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಗಣನೀಯವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಮಿಥುನ ರಾಶಿಯಲ್ಲಿರುವಂತವರು ದ್ವಂದ್ವ ಮನಸ್ಥಿತಿಯಲ್ಲೇ ಸಮಸ್ಯೆಗಳನ್ನು ತರಬಹುದು. ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಗೊಂದಲಕ್ಕೆ ಒಳಗಾಗದೆ ದೃಢವಾಗಿರೋದು ಉತ್ತಮ. ಆರ್ಥಿಕ ಯಶಸ್ಸಿನ ಗುಟ್ಟಾಗಿರುತ್ತದೆ. ಒಟ್ಟಾರೆಯಾಗಿ ಉಳಿತಾಯ ಮತ್ತು ನಿಮ್ಮ ಸಂಪತ್ತಿನ ಮೇಲೆ ಈ ಸಮಯ ಅತ್ಯಧಿಕವಾಗಿ ಒಂದು ಲಾಭವನ್ನ ತಂದುಕೊಡುತ್ತೆ. ಗುರುವು ನಿಮ್ಮ 2ನೇ ಮನೆಯಾದ ಧನಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇರೋದ್ರಿಂದ ನಿಮ್ಮ ಪಾಲಿಗೆ ಜೇನುತುಪ್ಪ ಸವಿದಂತೆ. ಈ ಸಮಯ ನೀವು ಮಾಡಿದ ಶ್ರಮದ ಫಲವು ನಿಮಗೆ ದೊಡ್ಡ ಉಳಿತಾಯವಾಗಿ ಪರಿಣಮಿಸುತ್ತೆ. ಒಟ್ಟಾರೆಯಾಗಿ ಹಣ, ಆರ್ಥಿಕ ಲಾಭ, ಎಲ್ಲ ರೀತಿಯ ಒಂದು ಶಕ್ತಿ ಸಾಮರ್ಥ್ಯ ನಿಮ್ಮ ಜೀವನದಲ್ಲಿ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರ ಕೂಡ ನಿಮಗೆ ಸಹಾಯ ಮಾಡುತ್ತೆ. ಹಾಗೆ ಶನಿವಾರದಂದು ಪಕ್ಷಿಗಳಿಗೆ ಕಾಳುಗಳನ್ನು ಹಾಕಿ ಮತ್ತು ನಿರಾಶಕ್ತಿ ಅಂದರೆ ಯಾರು ನಿರ್ಗತಿಕರಿರ್ತಾರೋ ಅವರಿಗೆ ಸಹಾಯ ಮಾಡಿ. ಇದು ಶನಿದೇವನ ಕೃಪೆಗೆ ಪಾತ್ರರಾಗುವಂತೆ ಮಾಡುತ್ತೆ. ಮತ್ತು ಗುರುವಾರ ವಿಷ್ಣು ಸಹಸ್ರನಾಮವನ್ನು ಪಠಿಸೋದು ನಿಮ್ಮ ಮನೆಯಲ್ಲಿ ಐಶ್ವರ್ಯ ವೃದ್ಧಿಯಾಗಲು ಕಾರಣವಾಗುತ್ತೆ. ಈ ಸರಳ ಕೆಲಸಗಳು ನಿಮ್ಮ ಬದುಕಿನಲ್ಲಿ ಒಂದು ದೊಡ್ಡ ಸಕಾರಾತ್ಮಕವಾದ ಬದಲಾವಣೆಯನ್ನು ತರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಮಿಥುನ ರಾಶಿಯವರಿಗೆ ವಿಶೇಷವಾಗಿರುವಂತಹ ದೊಡ್ಡ ರಹಸ್ಯಗಳು, ದೈವಿಕವಾದ ಮಾರ್ಗದರ್ಶನ ಸಿಗಬೇಕು ಅಂತಂದ್ರೆ ನಿಮ್ಮ ಜಾತಕದಲ್ಲಿ ಬುಧ ದೋಷವಿದ್ದರೆ ಅದನ್ನು ದೂರ ಮಾಡ್ಕೊಳ್ಬೇಕು. ಅದಕ್ಕೆ ಗಣೇಶನಿಗೆ ಪ್ರತಿ ಗುರುವಾರ 21 ಗರಿಕೆ ಹುಲ್ಲನ್ನು ಅರ್ಪಿಸಿ. ಗರಿಕೆ ಹುಲ್ಲು ಬುಧನ ಸಂಕೇತ.
ಇದನ್ನು ಮಾಡೋದ್ರಿಂದ ನಿಮ್ಮ ಬುದ್ಧಿ ಚುರುಕಾಗುತ್ತದೆ ಮತ್ತು ವ್ಯವಹಾರದಲ್ಲಿರುವಂತಹ ಗೊಂದಲಗಳು ನಿವಾರಣೆಯಾಗುತ್ತದೆ. ಇದು ನಿಮಗೆ ದೊಡ್ಡ ಮಟ್ಟದ ಯಶಸ್ಸನ್ನು ತಂದು ಕೊಡುತ್ತೆ. ಒಟ್ಟಾರೆಯಾಗಿ ರಾಶಿಯವರಿಗೆ ಅದೃಷ್ಟವಾಗಿರುವಂತಹ ಸಮಯ ಪ್ರಾಪ್ತಿ. ಮಿಥುನ ರಾಶಿಯವರು ಆಕಾಶದಲ್ಲಿ ಹಾರಾಡುವಂತಹ ವಿಶೇಷವಾದ ರೆಕ್ಕೆಯನ್ನ ಬರಮಾಡ್ಕೊಳ್ತಾರೆ. ಪ್ರತಿ ಬುಧವಾರ ಮುಂಜಾನೆ ಸ್ವಲ್ಪ ಹಸಿರು ಕಾಳುಗಳನ್ನು ನೆನೆಸಿ ಪಕ್ಷಿ ಪ್ರಾಣಿಗಳಿಗೆ ತಿನ್ನಲು ನೀಡಿ. ಇದರಿಂದಾಗಿ ನಿಮ್ಮ ಜನ್ಮಾಂತರ ಸಾಲಬಾಧೆಗಳು ಕರ್ಮದೋಷಗಳು ಕಳೆಯುತ್ತವೆ. ಅಷ್ಟೇ ಅಲ್ಲದೆ ಮಿಥುನ ರಾಶಿಯವರಿಗೆ ಕೆಲಸ ಮಾಡುವಂತಹ ವಿಶೇಷವಾದ ಅತ್ಯಂತ ವೇಗವಾದ ಪರಿಹಾರಗಳು ಇದಾಗಿದೆ. ಈ ಸಮಯ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಶಕ್ತಿ ಸಾಮರ್ಥ್ಯ ಎಲ್ಲ ರೀತಿಯ ಕನಸನ್ನು ನನಸು ಮಾಡಿಕೊಳ್ಳುವಂತಹ ಸಂದರ್ಭ. ಅಷ್ಟೇ ಅಲ್ಲದೆ ಬುಧನು ನಿಮಗೆ ವಿಶೇಷವಾಗಿ ವಿದ್ಯೆ ಮತ್ತು ಬುದ್ಧಿವಂತಿಕೆಯ ಕಾರಕ. ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆಯಬೇಕು ಅಂದರೆ ಪ್ರತಿ ಬುಧವಾರ ಕನಿಷ್ಠ 5 ಜನ ಬಡ ವಿದ್ಯಾರ್ಥಿಗಳಿಗೆ ಹಸಿರು ಪೆನ್ನುಗಳನ್ನು ಉಡುಗೊರೆಯಾಗಿ ಕೊಡಿ. ಪುಸ್ತಕಗಳನ್ನು ದಾನವಾಗಿ ನೀಡಿ. ವಿದ್ಯಾರ್ಥಿಗಳ ಮುಖದಲ್ಲಿ ಮೂಡುವಂತಹ ಸಂತೋಷವು ನಿಮ್ಮ ಜಾತಕದಲ್ಲಿರುವಂತಹ ಬುಧನ ದೋಷವನ್ನು ಕಳೆಯುತ್ತದೆ. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತವಾಗಿ ಪ್ರಗತಿಯನ್ನು ತರುತ್ತದೆ. ಜ್ಞಾನವನ್ನು ಹಂಚುವಂತಹ ಈ ಸಣ್ಣ ಕಾರ್ಯವೇ ಮಿಥುನ ರಾಶಿಯವರ ಪಾಲಿನ ಅತಿ ದೊಡ್ಡ ಯಶಸ್ಸಿನ ಮಂತ್ರವಾಗಿದೆ. ಒಟ್ಟಾರೆಯಾಗಿ ನಿಮ್ಮ ಜೀವನ ಅದ್ಭುತವಾದ ಅವಕಾಶಗಳಿಂದ ತುಂಬಿರುತ್ತೆ. ಬಂದಂತಹ ಅವಕಾಶವನ್ನು ಬುದ್ಧಿವಂತಿಕೆಯಿಂದ ಸರಿಯಾದ ದಾರಿಯಲ್ಲಿ ಬಳಸಿಕೊಂಡರೆ ನೀವು ಯಾವುದೇ ರೀತಿಯ ಒಂದು ತೊಂದರೆಗೂ ಒಳಗಾಗೋದಿಲ್ಲ. ಸಂಪತ್ತನ್ನು ಬರಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾವುದೇ ಕೆಲಸ ಮಾಡಿದರೂ ಕೂಡ ಶ್ರದ್ಧೆಯಿಂದ ಪಾಲಿಸಬೇಕು. ನಿಮ್ಮ ಬದುಕಿನ ಕತ್ತಲೆ ಕರಗಿ ಗೆಲುವಿನ ಬೆಳಕು ಮೂಡುತ್ತದೆ. ಈ ಒಂದು ಮಿಥುನ ರಾಶಿಯವರ ಜೀವನ ಇನ್ನು ಮುಂದೆ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ಆರೋಗ್ಯದಿಂದ ಕೂಡಿರಲಿ ಅಂತ ಹಾರೈಸ್ತಾ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಧೈರ್ಯವಾಗಿ ಮುನ್ನಡೆಯಿರಿ. ಆಗೋದೆಲ್ಲ ಒಳ್ಳೆಯದಾಗುತ್ತೆ ಎಂಬ ನಂಬಿಕೆ ಇರಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.